30ನೇ ಹುಟ್ಟುಹಬ್ಬದ ಆಚರಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಬಬ್ಲಾದಿ ಮಠದ ಶ್ರೀಗಳಿಗೆ ನಾನು ವಂದಿಸ್ತೇನೆ. ಗವಿಮಠದ ಶ್ರೀಗಳಿಗೂ ಕೂಡ ಇವತ್ತು ವಂದಿಸ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಸಚಿವರು ಆರ್.ಬಿ. ತಿಮ್ಮಾಪುರ್ ಸಾಹೇಬರು ಅವರಿಗೂ ಕೂಡ ವಂದಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಜೊತೆನೆ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿರ್ತಕ್ಕಂಥ ನಮ್ಮ ತಲವಾಡ್ ಸಾವ್ಕಾರ್ ಕೂಡ ನಾನು ವಂದಿಸ್ತೇನೆ. ವೇದಿಕೆ ಮೇಲೆ ಅನೇಕ ಹಿರಿಯರಿದ್ದೀರಿ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಸೇರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನನ್ನ ಯುವ ಸಹೋದರರು ಹಾಗೂ ಹಿರಿಯರಿಗೆ ನಾನು ಇವತ್ತು ತಲೆ ಬಾಗ್ತಾ ತಮ್ಮೆಲ್ಲರ ಆಶೀರ್ವಾದವನ್ನು ನಾನು ಇವತ್ತು ಕೇಳಕ್ಕೆ ಬಯಸ್ತೇನೆ. ಈ ದಿನ ಕೇವಲ 3-4 ದಿನಗಳಿಂದ ಈ ಒಂದು ಕಾರ್ಯಕ್ರಮ ಪ್ಲಾನ್ ಮಾಡಿದ್ರು. ನಾನು ಅವಾಗ ನಮ್ಮ ಸಹೋದರರು ಕೇಳಿದಾಗ, ಇಷ್ಟು ಕಡಿಮೆ ಸಮಯದಲ್ಲಿ ಕೇಳಿದಾಗ ನಿಮ್ಮ ನಿರೀಕ್ಷೆಗೂ ಮೀರಿ ಜನ ಬರ್ತಾರೆ ಅಂತೇಳಿ ಹೇಳಿರ್ತಕ್ಕಂಥ ನಮ್ಮ ಸಹೋದರರು ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮುಧೋಳ ತಾಲೂಕಿನ ಹಾಗೂ ಸುತ್ತಮುತ್ತ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲರೂ ಇವತ್ತು ತಮ್ಮ ಆಶೀರ್ವಾದವನ್ನು ನೀಡಲು ಬಂದಿದ್ದಾರೆ. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಇವತ್ತು ಕೇವಲ ನಾನು ಇದೊಂದು ವೇದಿಕೆ ಹಾಗೂ ಊಟದ ವ್ಯವಸ್ಥೆ ಮಾಡಿರ್ಬೋದು, ಆದರೆ ಒಂದು ವಾರದಿಂದ ಇಲ್ಲಿ ಮುಧೋಳ ನಗರದಲ್ಲಿ ತಾವೆಲ್ಲರೂ ನೋಡಿರ್ಬೋದು, ಪ್ರತಿಯೊಂದು ಎಲ್ಲಿ ಜಾಗ ಬಿಟ್ಟಿಲ್ಲ ಆ ರೀತಿಯಾದಂಥ ಫ್ಲೆಕ್ಸ್ಗಳು ಹಾಕಿರ್ತಕ್ಕಂಥ ಎಲ್ಲ ನನ್ನ ಯುವ ಸಹೋದರರಿಗೆ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾ, 2016ರಲ್ಲಿ ನಾನು ಮುಧೋಳಕ್ಕೆ ಬಂದಿದ್ದೆ. ಅವಾಗಿನಿಂದ ಇವತ್ತಿನವರೆಗೂ ಸುಮಾರು 8 ವರ್ಷಗಳಾಗಿವೆ. ನಾನು ಬೆಂಗಳೂರಿನಲ್ಲಿ ಬೆಳೆದಿದ್ದರೂ ಸಹ ಮುಧೋಳಕ್ಕೆ ಬಂದಾಗ ಈ ನಾಡಿನ ಮಗನಾಗಿ ತಾವೆಲ್ಲರೂ ಸ್ವೀಕರಿಸಿ ತಮ್ಮ ಜೊತೆ ನಾನು ಒಬ್ಬ ಮನೆ ಮಗನಾಗಿ 8 ವರ್ಷಗಳ ಕಾಲ ತಾವು ಈ ಒಂದು ಒಡನಾಟ ಪ್ರತಿ ವಾರ್ಡಿನಲ್ಲಿ ಪ್ರತಿ ಗ್ರಾಮದಲ್ಲಿ ಎಲ್ಲ ಯುವಕರು ಇವತ್ತು ನನ್ನ ಜೊತೆ ಸೇರಿಕೊಂಡು ಅನೇಕ ಕಾರ್ಯಕ್ರಮಗಳು, ಚುನಾವಣೆಯಲ್ಲಿ ಹೋರಾಟ, ಮೊನ್ನೆ 5ರಿಂದ 10,000 ಎಕ್ಸ್ಟ್ರಾ ಮತಗಳು ಬಂದಿದ್ದಾವೆ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳಿ ಇವತ್ತು ನಮಗೆ ಅನಿಸ್ತದೆ. ಹಾಗಾಗಿ ಎಂತಹ ಒಂದು ಯುವಕರಿದ್ದಾರಂದ್ರೆ, ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಬಾಗಲಕೋಟೆಗೆ ಅನೇಕ ಕಾರ್ಯಕ್ರಮಗಳು ಮಾಡುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಬಾರಿ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಅವಾಗೂ ಕೂಡ ತಾವೇ ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಊಟದ ವ್ಯವಸ್ಥೆ ಸಹ ಮಾಡಿ ನನ್ನ ಜೊತೆಗೆ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಯುವಕರು ಇವತ್ತು ನನ್ನ ಜೊತೆಗಿದ್ದಾರೆ ಅಂತೇಳಿ ನನಗೊಂದು ಹೆಮ್ಮೆಯ ವಿಷಯ. ಚುನಾವಣೆಯಲ್ಲೂ ಸಹ ಅನೇಕ ಬೂತ್ಗಳಲ್ಲಿ ಹೋದಾಗ ಚುನಾವಣೆ ಖರ್ಚಿಗೆ ಏನಾದರೂ ದುಡ್ಡು ಕೊಡಕ್ಕೆ ಹೋದಾಗ ಎಷ್ಟೋ ಜನ ನಮಗೆ ದುಡ್ಡು ಬೇಡ, ಸಾಹೇಬರು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ಹೇಳಿ ತಾವೆಲ್ಲರೂ ಹೋರಾಡಿದ್ದೀರಿ. ಅದಕ್ಕೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಸಮಯದ ಅಭಾವ, ಬಹುಶಃ ಊಟದ ಕಡೆ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ಏರ್ಪಡಿಸಿದಂಥ ಒಂದು ಸಂಗೀತ ಕಾರ್ಯಕ್ರಮ, ಅದರ ಜೊತೆಗೆ ಊಟದ ವ್ಯವಸ್ಥೆಯು ಕೂಡ ತಾವೆಲ್ಲರೂ ಆನಂದದಿಂದ ಈ ಒಂದು ದಿನವನ್ನು ಕಳೆಯಿರಿ ಅಂತೇಳಿ ಹೇಳ್ತಾ, ಯುವಕರಿಗೆ ನಂದೊಂದು ಸಲಹೆ, ಜಾತಿ ಧರ್ಮದ ಮಧ್ಯೆ ಜಗಳ ಹಚ್ಚುವಂಥವ್ರನ್ನ ಯಾವತ್ತೂ ನಂಬಕ್ಕೆ ಹೋಗ್ಬೇಡ್ರಿ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸೇರಿ ಒಳ್ಳೆಯ ನಾಗರಿಕರಾಗೋಣ. ನಾವು ಎಲ್ಲರೂ ಒಳ್ಳೆಯ ನಾಗರಿಕರಾಗಿ ಈ ದೇಶಕ್ಕೋಸ್ಕರ ನಾವೆಲ್ಲರೂ ಏನೋ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ಒಂದು ಯುವಕರಾಗಿ ಇವತ್ತು ಜೀವನದಲ್ಲಿ ಬಹುಶಃ ನಾನು ಇನ್ನೂ ಏನು ಸಾಧಿಸಿಲ್ಲ ಅಂತ ಹೇಳಿ ಬಯಸ್ತೀನಿ. ಅನಿಸಿಕೆ ನನ್ನದೊಂದು, ನನ್ನ ವಯಸ್ಸಿನಲ್ಲಿ ಸಾಹೇಬರು MLA ಆಗಿದ್ದರು. ಹಾಗಾಗಿ ಇದೇ ಯುವಕರ ಪ್ರೋತ್ಸಾಹ, ಇಲ್ಲಿ ಬಂದಿರತಕ್ಕಂಥ ಹಿರಿಯರ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ನಾನು ಕೂಡ ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೇನೆ
ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತನಾಡುತ್ತೇನೆ. ಇನ್ನೊಂದು ವಿಶೇಷ ಸುದ್ದಿ, ನಮ್ಮ ಬಬ್ಲಾದಿ ಮಠದ ಅಜ್ಜರ ಹುಟ್ಟುಹಬ್ಬ ನಾಳೆ ಇರೋದ್ರಿಂದ ಅವರಿಗೂ ಕೂಡ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾವು ಬೇಡ್ತೇವೆ ಸರ್. ಅಜ್ಜರ ಎಲ್ಲರಿಗೂ ಧನ್ಯವಾದಗಳು.